ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಾನ್ ನಿಮ್ಗೆ ಮನೆಯಲ್ಲೇ ಸಿಂಪಲ್ ಆಗಿ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬಾ ಜನ ಅನ್ಕೊಂಡಿರ್ತೀರಾ ಕೇಕ್ ಮಾಡೋದು ತುಂಬಾನೇ ಕಷ್ಟ ಅಂತ. ಇಲ್ಲ, ಖಂಡಿತವಾಗ್ಲೂ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಮಾಡೋ ಮೆಥಡ್ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಮಕ್ಕಳಿಗೆ ಹೊರಗಡೆಯಿಂದ ಬೇಕರಿನಲ್ಲಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹೊರಗಡೆಯಿಂದ ತರ್ಸಿ ಕೊಡೋದಕ್ಕೇನೆ ಭಯ ಆಗತ್ತೆ. ಸೊ ಹಂಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಡಿ. ತುಂಬಾನೇ ಈಸಿ ಆಗಿರತ್ತೆ, ಹೆಲ್ದಿ ಆಗೂನು ಇರತ್ತೆ. ನೀವೇನಾದ್ರೂ ಟೀ ಜೊತೆಗೆ ಕೇಕ್ ತಿನ್ನೋರಾಗಿದ್ರೆ ಅಥವಾ ಬಿಸ್ಕೆಟ್ ನ ತಿನ್ನೋರಾಗಿದ್ರೆ ಈ ರೀತಿ ಕೇಕ್ ನ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರತ್ತೆ. ಎರಡೆರಡು ಫ್ಲೇವರ್ ಇರುವಂತಹ ಕೇಕ್ ಇದು. ಸಿಕ್ಕಾಪಡೆ ಚೆನ್ನಾಗಿರತ್ತೆ. ಮಾಡೋದ್ ಕೂಡ ತುಂಬಾನೇ ಸಿಂಪಲ್. ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನೀವ್ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಫಸ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನಾನು ಇದನ್ನ ಇವತ್ತು ನಿಮ್ಗೆ ಸ್ಟವ್ ಅಲ್ಲೇನೆ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೀವು ಸ್ಟವ್ ಅಲ್ಲಿ ಮಾಡೋರು ಮಾಡ್ಕೊಳ್ಬಹುದು, ಇಲ್ಲ ಅಂತ ಅಂದ್ರೆ OTG ಅಥವಾ ಏರ್ ಫ್ರೈಯರ್ ಯಾವ್ದ್ರಲ್ಲಾದ್ರೂ ಮಾಡ್ಕೊಳ್ಬಹುದು. ಎಲ್ಲಾ ತರನು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಮಾಡೋದಕ್ಕೆ ಇಲ್ಲಿ ನಾನು ಫಸ್ಟ್ ಇದು ಚಾಪರ್ ನ ತಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಏನಾದ್ರೂ ಈ ರೀತಿ ಇದ್ರೆ ನೀವು ತಗೊಳ್ಳಿ. ಯಾಕಂತಂದ್ರೆ ನಂದು ಎಲೆಕ್ಟ್ರಿಕ್ ಬೀಟರ್ ಹಾಳಾಗಿದೆ, ಸ್ವಲ್ಪ ರಿಪೇರಿ ಆಗಿರೋದ್ರಿಂದ ನಾನು ಇವತ್ತು ಇದ್ರಲ್ಲೇನೆ ಮಾಡ್ತಾ ಇದ್ದೀನಿ. ಹಾಗೇನೆ ತುಂಬಾ ಜನರ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಎಲೆಕ್ಟ್ರಿಕ್ ಬೀಟರ್ ಇರೋದಿಲ್ಲ. ಸೊ ಹಂಗಾಗಿ ಅವ್ರಿಗೂ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನಿಮ್ ಹತ್ರ ಇದು ಕೂಡ ಇಲ್ಲ ಅಂತ ಅಂದ್ರೆ ನೀವು ಮಿಕ್ಸಿ ಜಾರ್ ಅಲ್ಲಿನೇ ಹಾಕೊಳ್ಬಹುದು. ನಾನಿವಾಗ ಇದನ್ನ 3 ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ನೋಡ್ತಾ ಇರ್ಬೋದು. 3 ಮೊಟ್ಟೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿದ ನಂತರ ಇದನ್ನ ತುಂಬಾ ಹೊತ್ತು ಏನು ಮಾಡೋದ್ ಬೇಡ. ನೀವು ಸ್ವಲ್ಪ ಒಂದು ಯೆಲ್ಲೋ ಕಲರ್, ತುಂಬಾ ಯೆಲ್ಲೋ ಕಲರ್ ಇದ್ದಿದ್ದು ಒಂದ್ ಸ್ವಲ್ಪ ಲೈಟ್ ಕಲರ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಶುಗರ್ ಪೌಡರ್ ನ ತಗೊಂಡಿದ್ದೀನಿ. ಅಂತ ಅಂದ್ರೆ ನೀವು ಶುಗರ್ ಮಾಮೂಲಿ ಸಕ್ಕರೆ ಇರತ್ತಲ್ವಾ, ಅದನ್ನೇ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಆ ಶುಗರ್ ಪೌಡರ್ ನ ಇದಕ್ಕೆ ಸೇರಿಸ್ಕೊಂಡಿದೀನಿ. ಮತ್ತೆ ನಾನಿಲ್ಲಿ 2 ಚಮಚ ಆಗೋಷ್ಟು ಮಿಲ್ಕ್ ಪೌಡರ್ ಕೂಡ ಸೇರಿಸ್ಕೊಂಡಿದೀನಿ. ನಾವು ಮಿಲ್ಕ್ ಪೌಡರ್ ಹಾಕೋದ್ರಿಂದ ನಮ್ಗೆ ಟೇಸ್ಟ್ ಅನ್ನೋದು ಪಕ್ಕಾ ಬೇಕರಿ ಸ್ಟೈಲ್ ಅಲ್ಲೇ ಇರತ್ತೆ, ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಹಂಗಾಗಿ ಮಿಲ್ಕ್ ಪೌಡರ್ ನ ಸೇರಿಸ್ಕೊಳ್ಳಿ. ಅದಿಲ್ಲ ಅಂತ ಅಂದ್ರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಗಟ್ಟಿ ಹಾಲನ್ನೇ ಹಾಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನು 1/4 ಕಪ್ ಆಗುವಷ್ಟು ಹಾಲು ಮತ್ತೆ 1/4 ಕಪ್ ಆಗುವಷ್ಟು ಎಣ್ಣೆ, ಅಡಿಗೆ ಎಣ್ಣೆ, ಯಾವ್ದೇ ರೀತಿ ಫ್ಲೇವರ್ ಇರುವಂತಹ ಆಯಿಲ್ ನ ತಗೊಳಕ್ ಹೋಗ್ಬೇಡಿ. ಅಂತ ಅಂದ್ರೆ ಇವಾಗ ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ಅಂದ್ರೆ ಸಾಸಿವೆ ಎಣ್ಣೆ ಆಗಿರ್ಬೋದು, ಅಥವಾ ಘಮ ಬರುವಂತಹ ಯಾವ್ದೇ ಎಣ್ಣೆನೂ ನೀವು ಬಳಸುವಂತಿಲ್ಲ. ಬರೀ ಇದಕ್ಕೆ ಯಾವ್ದೇ ರೀತಿ ಫ್ಲೇವರ್ ಇಲ್ಲದೆ ಇರುವಂತಹ ಎಣ್ಣೆನ ಹಾಕೊಳ್ಬೇಕಾಗತ್ತೆ. ಹಾಗೇನೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಬಳಸ್ಕೊಂಡಿದೀನಿ. ಹಂಗೇನೆ ಬೇಕಿಂಗ್ ಪೌಡರ್ 1/2 ಚಮಚ ಮತ್ತೆ ಬೇಕಿಂಗ್ ಸೋಡಾ 1/4 ಚಮಚ ಆಗುವಷ್ಟು ಸೇರಿಸ್ಕೊಂಡಿದೀನಿ. ಇದು ಎಲ್ಲವನ್ನು ಹಾಕಿದ ನಂತರ ನಾನಿಲ್ಲಿ ವೆನಿಲಾ ಎಸೆನ್ಸ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಆ ವೆನಿಲಾ ಎಸೆನ್ಸ್ ನಾವು 1 2 3 ಡ್ರಾಪ್ಸ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ನಮ್ಗೆ ಮೇನ್ ಈ ಬೇಸಿನೇ ತುಂಬಾನೇ ಇಂಪಾರ್ಟೆಂಟ್. ನೀವು ಯಾವ್ದೇ ಕೇಕ್ ಮಾಡಿದ್ರು ಸಹ, ಏನೇ ಮಾಡಿದ್ರು ಸಹ, ಈ ಬೇಕಿಂಗ್ ನ ಮಾಡ್ಬೇಕಾದ್ರೆ ನೀವು ಬೇಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಂಗಾಗಿ ಇದೆಲ್ಲ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕಾಗತ್ತೆ. ಹಾಗೇನೆ 1 2 3 ಡ್ರಾಪ್ಸ್ ಆಗುವಷ್ಟು ವೆನಿಲಾ ಎಸೆನ್ಸ್ ಮತ್ತೆ 1 2 3 ಡ್ರಾಪ್ಸ್ ಆಗುವಷ್ಟು ಪೈನಾಪಲ್ ಎಸೆನ್ಸ್, ಇದಿಷ್ಟನ್ನು ಹಾಕೊಂಡು ಮತ್ತೆ ನಾನು ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಾನು ಇದಕ್ಕೆ 1 ಪಿಂಚ್ ಸಾಲ್ಟ್ ಕೂಡ ಹಾಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗಿದೆ. ಹಂಗಾಗಿ ನಾನು ಮತ್ತೆ 1 3 ಚಮಚ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ಮತ್ತೆ ನಾನು ಇದನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫಸ್ಟ್ ಒಂದೇ ಸಲ ನೀವೇನಾದ್ರೂ ಹಾಲು ಹಾಕ್ತವಾಗ ಏನಾದ್ರೂ ಗಟ್ಟಿ ಆಯ್ತು ಅಂದ್ರೆ ತೊಂದ್ರೆ ಏನೂ ಇಲ್ಲ. ನೀವು ಹಾಲು ಎಷ್ಟು ಬೇಕಿದ್ರು ಸೇರಿಸ್ಕೋಬಹುದು. ಅಂದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಆಗೋವರೆಗೂ ನೀವು ಸೇರಿಸ್ಕೊಳ್ಬಹುದು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಯಾವ್ದೇ ನೀವು ಕೇಕ್ ಮಾಡಿದ್ರು ಸಹ ಇದೇ ರೀತಿನೇ ಇರ್ಬೇಕು. ಅಂದ್ರೆ ನಾವು ಈ ಕಡೆ ತೀರಾ ಗಟ್ಟಿನೂ ಅಲ್ಲ, ಆ ಕಡೆ ತೀರಾ ತೆಳುವೂ ಅಲ್ಲ. ನಾವು ದೋಸೆ ಹಿಟ್ಟೆಲ್ಲ ಹೇಗ್ ಮಾಡ್ಕೋತೀವಲ್ವಾ, ಅದಕ್ಕಿಂತ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ಬೇಕಾಗತ್ತೆ. ಇವಾಗ ನಾನು ಬೀಟ್ ಮಾಡಿ ಇಟ್ಕೊಂಡಿರುವಂತಹ ಈ ಒಂದು ಏನಿದೆ ಇದನ್ನ 1/2 ಕಪ್ ಆಗುವಷ್ಟು ಸಪರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದ್ ಏನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇದರಲ್ಲಿ ನಾನು ಸುಮಾರು 1/4 ಭಾಗದಷ್ಟು ವೈಟ್ ಕೇಕ್ಗೆ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೇನೆ ಈ ಕಡೆ ಇನ್ನೊಂದು ಕಪ್ ಅಲ್ಲಿ ನಾನು ಇದು ಚಾಕ್ಲೇಟ್ ಕೇಕ್ಗೋಸ್ಕರ ಈ ಕಡೆಗೆ ಇನ್ನೊಂದ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ 1/4 ಕಪ್ ಆಗುವಂತ ಇದ್ರಲ್ಲಿ ನಾನು
ಅರ್ಧ ಚಮಚ ಆಗುವಷ್ಟು ಕಾಫಿ ಪೌಡರ್ ಹಾಗೇನೆ 2 ಚಮಚ ಆಗುವಷ್ಟು ಕೋಕೋ ಪೌಡರ್ ನ ಬಳಸ್ಕೊಂಡಿದೀನಿ. ಇದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಕೂಡ ಗಂಟು ಇಲ್ದಿರೋ ತರ ನಾವ್ ಇದನ್ನ ನೀಟಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನ್ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಒಂದೇ ಸಲ ಹಾಲನ್ನ ಹಾಕೋದಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ನಾವು ಒಂದೇ ಸಲ ಹಾಲನ್ನ ಹಾಕಿದ್ರೆ ನಮ್ಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಮತ್ತೆ ನಮ್ಗೆ ಏನಾಗತ್ತೆ ಅಂತ ಅಂದ್ರೆ ಅದು ಗಂಟು ಆಗ್ಬಿಡತ್ತೆ, ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಹಂಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀವು ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀರಾ, ಒಂದ್ ಸ್ವಲ್ಪ ಜಾಸ್ತಿನೇ ಬೇಕು ಕೇಕು ನನ್ಗೆ ಅನ್ನೋರು, ನೀವು ನಾನು ಏನ್ ತಗೊಂಡಿದ್ದೀನಿ ಮೆಜರ್ಮೆಂಟ್ ಇದೆಲ್ಲಾನು ನೀವು ಡಬಲ್ ಆಗಿ ತಗೊಳ್ಳಿ. ಹಾಗೇನೆ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದೆ ಅಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಎಲ್ಲಾದ್ರೂದನ್ನು ನೀಟಾಗಿ ಬರ್ದಿರ್ತೀನಿ. ಅಂದ್ರೆ ಯಾವ್ದಾವ್ದು ಎಷ್ಟೆಷ್ಟು ಮೆಜರ್ಮೆಂಟ್ ಅಂತ ನೀವು ಅಷ್ಟಷ್ಟು ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಆಗತ್ತೆ. ಇವಾಗ ನಾನು ಏನ್ ಎತ್ತಿಟ್ಕೊಂಡಿದ್ದೆ ಕಾಲ್ ಭಾಗದಷ್ಟು ಕೇಕ್ ಬೇಸ್ಗೆ ಬೇಕಾಗಿರುವಂತಹ ಏನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕೋಕೋ ಪೌಡರ್, ಕಾಫಿ ಪೌಡರ್ ಹಾಗೆ ಮಿಲ್ಕ್ ಹಾಕಿ ಏನು ಮಿಕ್ಸ್ ಮಾಡಿದ್ದೆ ಅದನ್ನ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೇನೆ ಇನ್ನೊಂದು ವಿಚಾರ, ನೀವು ಬೇಕಿಂಗ್ ಪೌಡರ್ ನ ಹಾಕಿದ್ಮೇಲೆ ಯಾವುದೇ ರೆಸಿಪಿ ಆಗಿರ್ಲಿ ತುಂಬಾ ಹೊತ್ತು ಮಿಕ್ಸ್ ಮಾಡುವಂತಿಲ್ಲ. ಅದೊಂದು ನಿಮ್ಗೆ ಗೊತ್ತಿರ್ಲಿ. ನೀವೇನಾದ್ರೂ ತುಂಬಾ ಹೊತ್ತು ಇದನ್ನ ಮಿಕ್ಸ್ ಮಾಡ್ತಾ ನಿಂತ್ಕೊಂಡ್ರಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದ್ 5 ನಿಮಿಷ 10 ನಿಮಿಷ ಈ ತರ ಬೀಟ್ ಮಾಡ್ಕೊಂಡೇ ನಿಂತ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಕೇಕ್ ಅನ್ನೋದು ಫ್ಲಾಪ್ ಆಗತ್ತೆ. ಹಾಗೇನೆ ನಿಮ್ಗೆ ನೀವು ತಗೊಂಡಿರುವಂತಹ ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಹಾಗೇನೆ ಪ್ರತಿಯೊಂದು ಕೂಡ ನಿಮ್ಗೆ ರೂಮ್ ಟೆಂಪರೇಚರ್ ಅಲ್ಲೇ ಇರ್ಬೇಕಾಗತ್ತೆ. ಯಾವ್ದು ಕೂಡ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನ ಹಾಕುವಂತಿಲ್ಲ. ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತದ್ದನ್ನ ಏನಾದ್ರೂ ನೀವು ಹಾಕಿದ್ರಿ ಅಂತ ಅಂದ್ರೆ ಕೇಕ್ ಅನ್ನೋದು ಫ್ಲಾಪ್ ಆಗತ್ತೆ. ಫ್ಲಾಪ್ ಆಗೋದು ಅಂತ ಅಂದ್ರೆ ಕೇಕು ಉಬ್ಬಿ ಬಂದ್ಮೇಲೆ ಅದು ಫುಲ್ ಫ್ಲಾಟ್ ಆಗ್ಬಿಡೋದು, ಇಲ್ಲ ಅಂತ ಅಂದ್ರೆ ಕೇಕು ಒಳಗಡೆ ಬೆಂದಿರಲ್ಲ, ಬರೀ ಹೊರಗಡೆ ಎಲ್ಲ ಚೆನ್ನಾಗಿ ಬೆಂದಿರತ್ತೆ, ಆ ತರ ಆಗೋದು. ಈ ರೀತಿ ತುಂಬಾನೇ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತಹ ಯಾವ ಐಟಮ್ ಕೂಡ ನೀವು ಹಾಕೊಳ್ಳುವಂತಿಲ್ಲ. ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ಆಗಿದೆ. ಒಂದ್ ಲೇಯರ್ ನಮ್ಗೆ ಚಾಕ್ಲೇಟ್ ಬೇಕು, ಇನ್ನೊಂದ್ ಲೇಯರ್ ನಮ್ಗೆ ನಾರ್ಮಲ್ ವೆನಿಲಾ ಕೇಕ್ ಬೇಕಾಗತ್ತೆ. ಸೊ ಹಂಗಾಗಿ ಈ ತರ ನಾವು ಎರಡು ಸಪರೇಟ್ ಆಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಕೇಕ್ ಮೋಲ್ಡ್ಗೆ ಇವತ್ತು ಬಟರ್ ಪೇಪರ್ ನ ಹಾಕೊಳ್ತಾ ಇಲ್ಲ. ಯಾಕಂತಂದ್ರೆ ಯಾರೋ ಒಬ್ರು ನಂಗೆ ಕಮೆಂಟ್ ಮಾಡಿದ್ರು ಬಟರ್ ಪೇಪರ್ ಇಲ್ಲ ಅಂತ ಅಂದ್ರೆ ಏನ್ ಹಾಕೊಳ್ಬೇಕು ಅಂತ. ಸೊ ಹಂಗಾಗಿ ಅವ್ರಿಗೋಸ್ಕರ ಇದನ್ನ ಹೇಳ್ತಾ ಇರೋದು. ನಾನು ಮೋಲ್ಡ್ಗೆ ಒಂದ್ 2-3 ಡ್ರಾಪ್ಸ್ ಆಗುವಷ್ಟು ಎಣ್ಣೆನ ಹಾಕೊಂಡು ಒಂದ್ ಅರ್ಧ ಚಮಚ ಆಗುವಷ್ಟು ಮೈದಾನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ನಿಮ್ಗೆ ಸಾಕಾಗತ್ತೆ. ಯಾವ ಬಟರ್ ಪೇಪರ್ ಬೇಡ, ಏನು ಬೇಡ, ಇದ್ರಲ್ಲೇ ನೀವು ಕೇಕ್ ಮಾಡ್ಬೋದು. ಇವಾಗ ನಾನು ಫಸ್ಟ್ ಈ ಚಾಕ್ಲೇಟ್ ಮಿಶ್ರಣ ಏನಿದೆ ಅಲ್ವಾ ಇದನ್ನ ನಾನು ಹಾಕೊಳ್ತಾ ಇದ್ದೀನಿ. ಈ ಚಾಕ್ಲೇಟ್ ಮಿಕ್ಸ್ ಏನ್ ನಾವು ಮಾಡಿಟ್ಕೊಂಡಿದೀವಿ, ಸೊ ಇದನ್ನ ಫಸ್ಟ್ ನಾವು ನೀಟಾಗಿ ಒಂದ್ ಲೇಯರ್ ಆಗಿ ಹಾಕೊಂಡ್ಬಿಡೋಣ. ಮತ್ತೆ ಸಾಕಷ್ಟು ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ ಕೇಕ್ ಮಾಡ್ಬೇಕಾದ್ರೆ ಎಲ್ಲಾನು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಬಿಟ್ಟು ಮೊಟ್ಟೆ ಮಾತ್ರ ಫ್ರಿಡ್ಜ್ ಇಂದ ಎತ್ಕೊಂಡ್ಬಿಟ್ಟಿರ್ತೀರಾ. ಸೊ ಹಂಗಾಗಿ ತುಂಬಾ ಜನರದ್ದು ಕೇಕ್ ಫ್ಲಾಪ್ ಆಗತ್ತೆ. ನಾನು ಫಸ್ಟ್ ಈ ಕಲಿಬೇಕಾದ್ರೆ, ನಾನು ಈ ತರ ಬೇಕಿಂಗ್ ಕ್ಲಾಸಸ್ಗೆಲ್ಲ ಅಟೆಂಡ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಗೊತ್ತಿಲ್ದಿರ ನಾನು ಕೂಡ ಅದೇ ಮಿಸ್ಟೇಕ್ ಗಳನ್ನೇ ಮಾಡ್ತಾ ಇದ್ದೆ. ಸೊ ನೀವು ಕೂಡ ಆ ತರ ಮಿಸ್ಟೇಕ್ ಗಳನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇನೆ. ನೀವೇನಾದ್ರೂ ಬೇಕಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗ್ ಗೊತ್ತಿರತ್ತೆ. ಪಾಪ ಗೊತ್ತಿಲ್ಲದೆ ಇರೋರ್ಗೆ ಗೊತ್ತಾಗ್ಲಿ ಅಂತ ನಾನು ಹೇಳಿದ್ದು. ತುಂಬಾ ಜನ ಅರ್ಜೆಂಟ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತದ್ದು ಅಥವಾ ಹಾಲು ಬದಲಾಗಿ ನೀರ್ನ ಹಾಕುವಂತದ್ದು ಅಥವಾ ಹಾಲು ತುಂಬಾನೇ ಫ್ರಿಡ್ಜ್ ಅಲ್ಲಿ ಇಟ್ಟು ತೆಗ್ದಿರುವಂತಹ ಹಾಲನ್ನ ಹಾಕೋದು, ಈ ತರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲವನ್ನ ಆದಷ್ಟು ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರೂ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀರಾ ಹಾಲ್ನ ಅಂತ ಅಂದ್ರೆ ಒಂದ್ ಸ್ವಲ್ಪ ಉಗುರು ಬೆಚ್ಚಗಾಗೋ ತರ ನೀವು ಸ್ಟವ್ ನಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡ್ರೆ ಆಗೋಯ್ತು. ಇವಾಗ ನೋಡಿ ಕೆಳಗಡೆಗೆ ನಾನು ಚಾಕ್ಲೇಟ್ ಲೇಯರ್ ನ ಹಾಕೊಂಡಿದೀನಿ ಮಿಕ್ಸ್. ಇವಾಗ ನಾನು ವೆನಿಲಾ ಮಿಕ್ಸ್ ಕೂಡ ಮೇಲ್ಗಡೆ ಹಾಕೊಂಡಿದೀನಿ. ಈ ರೀತಿ ಹಾಕಿದ ನಂತರ ಚೆನ್ನಾಗಿ ಸೈಡ್ ಅಲ್ಲೆಲ್ಲ ನೋಡಿ ಚಾಕ್ಲೇಟ್ ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೆಲ್ಲ ನೀಟಾಗಿ ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ನಾನು ಇದನ್ನ ಏರ್ ಫ್ರೈಯರ್ ಅಲ್ಲಿ ಇಡ್ತಾ ಇದ್ದೀನಿ. ನೀವೇನಾದ್ರೂ ಪಾತ್ರೆನಲ್ಲಿ ಇಡ್ತೀರಾ ಅಂತ ಅಂದ್ರೆ ನಾನು ಲಾಸ್ಟ್ ಒಂದು ಕೇಕ್ ರೆಸಿಪಿನಲ್ಲಿ ಹೇಳಿದ್ದೀನಿ. ಕೇಕ್ ಮಾಡ್ಬೇಕಾದ್ರೆ ಪಾತ್ರೆನಲ್ಲಿ ಮಾಡೋರಾದ್ರೆ ಏನ್ ಮಾಡ್ಬೇಕು ಅಂತ.
ಫಸ್ಟ್ ಒಂದು ಪಾತ್ರೆನ ಇಟ್ಬಿಟ್ಟು ಅದ್ರಲ್ಲಿ ಒಂದು ಸ್ಟ್ಯಾಂಡ್ ನ ಇಡಿ. ಅದ್ರೊಳಗಡೆ ಸ್ಟ್ಯಾಂಡ್ ಇಟ್ಟಿದ ನಂತರ ನೀವು ಲೋ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಅದನ್ನ ಹೀಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು 45 ಮಿನಿಟ್ಸ್ ಒಂದು ಟೈಟ್ ಆಗಿರುವಂತಹ ಲಿಡ್ ನ ಕ್ಲೋಸ್ ಮಾಡಿ 45 ಮಿನಿಟ್ಸ್ ನೀವು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಂಡ್ರೆ ನಿಮಗೆ ಕೇಕ್ ರೆಡಿ ಆಗುತ್ತೆ. ಏರ್ ಫ್ರೈಯರ್ ಅಲ್ಲಿ ಮಾಡೋರಾದ್ರೆ 160 ಡಿಗ್ರಿನಲ್ಲಿ 30 ಮಿನಿಟ್ಸ್ ಇಲ್ಲ ಅಂತಂದ್ರೆ 25 ಮಿನಿಟ್ಸ್ ನೀವು ಕುಕ್ ಮಾಡ್ಬೇಕಾಗತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಾನು ಕರೆಕ್ಟ್ ಆಗಿ 25 ನಿಮಿಷ ಇಟ್ಕೊಂಡಿದ್ದೆ. ಕೇಕ್ಗೆ ಕರೆಕ್ಟ್ ಆಗಿತ್ತು ಟೆಂಪರೇಚರ್ 160 ಡಿಗ್ರಿನಲ್ಲಿ 25 to 30 ಮಿನಿಟ್ಸ್ ಇಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೇನೆ ಇದನ್ನ ನೀವು ತೆಗ್ದಿದ ತಕ್ಷಣ ನೀವು ಪಾತ್ರೆನಲ್ಲಿ ಮಾಡಿದ್ರು ಸರಿ, ಇಲ್ಲ ಏರ್ ಫ್ರೈಯರ್ ಅಲ್ಲಿ ಮಾಡಿದ್ರು ಸರಿ, ಇಲ್ಲ ಓವನ್ ಅಲ್ಲಿ ಮಾಡಿದ್ರು ಸರಿ, ತೆಗ್ದಿದ ತಕ್ಷಣ ನೀವು ಸ್ಲಾಬ್ ಮೇಲೆ ಡೈರೆಕ್ಟ್ ಆಗಿ ಪಾತ್ರೆನ ಇಡೋದಕ್ಕೆ ಹೋಗ್ಬೇಡಿ. ಕೆಳಗಡೆ ಒಂದು ಸ್ಟ್ಯಾಂಡ್ ನ ಇಟ್ಬಿಟ್ಟು ಅದ್ರ ಮೇಲೆ ನೀವು ಈ ಮೋಲ್ಡ್ ನ ಇಡ್ಬೇಕಾಗತ್ತೆ, ಕೇಕ್ ಮೋಲ್ಡ್. ಇವಾಗ ಫಸ್ಟ್ ಅದನ್ನ ತೆಗಿಯೋದಕ್ಕೋಸ್ಕರ ಸೈಡಲ್ಲೆಲ್ಲ ನೀಟಾಗಿ ಅದನ್ನ ಬಿಡಿಸ್ಕೊಳ್ಳೋಣ. ಕೇಕು ಈ ತರ ಬಿಡಿಸ್ಕೊಳ್ಳೋದ್ರಿಂದ ನಮ್ಗೆ ಕೇಕ್ ಅನ್ನೋದು ಈಸಿಯಾಗಿ ಬಂದ್ಬಿಡತ್ತೆ. ಸೊ ಹಂಗಾಗಿ ಇವಾಗ ನಾನಿದು ಮೇಲ್ಗಡೆ ಸ್ವಲ್ಪ ತಟ್ಕೊಳ್ಳಿ, ಯಾಕಂತಂದ್ರೆ ಚೆನ್ನಾಗಿ ಅದು ಕೂತ್ ಬಿಡತ್ತೆ ಅಡಿಯಲ್ಲಿ. ಹಂಗಾಗಿ ಒಂದ್ ಸ್ವಲ್ಪ ಮೇಲ್ಗಡೆಯಿಂದ ತಟ್ಕೊಂಡ್ರೆ ನಿಮ್ಗೆ ನೀಟಾಗಿ ಬರುತ್ತೆ. ಕೇಕ್ ಅನ್ನೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ ಕೇಕು, ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ. ನೀವು ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಕೇಕ್ ಫ್ಲಾಪ್ ಆಗಿಲ್ಲ. ಯಾಕೆ ಅಂತಂದ್ರೆ ನಾನು ಹೇಳಿದ್ದೀನಲ್ಲ, ಆ ತರ ನೀವು ಮಾಡಿದ್ರೆ ಕೇಕು ಫ್ಲಾಪ್ ಆಗೋದಿಲ್ಲ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು ಯಾವ ತರ ಬಂದಿದೆ ಕೇಕು ಅಂದ್ಬಿಟ್ಟು. ತುಂಬಾನೇ ಚೆನ್ನಾಗಿ ಬಂದಿತ್ತು ಕೇಕು, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಯಾಕಂತಂದ್ರೆ ನಾವು ಪ್ರತಿ ಸಲ ಏನಾದ್ರೂ ಅಡ್ಗೆ ಮಾಡ್ಬೇಕಾದ್ರೆ, ಏನಾದ್ರೂ ರೆಸಿಪಿ ಮಾಡ್ಬೇಕಾದ್ರೆ ಈ ತರ ಏನಾದ್ರೂ ಅಡ್ಗೆ ಕರೆಕ್ಟ್ ಆಗಿ ಬಂದ್ಬಿಟ್ರೆ ತುಂಬಾನೇ ಖುಷಿ ಆಗತ್ತೆ. ಸೊ ಹಂಗಾಗಿ ಅಕಸ್ಮಾತ್ ಈ ಕೇಕ್ ಏನಾದ್ರೂ ಫ್ಲಾಪ್ ಆಗಿದ್ರೆ ಖಂಡಿತವಾಗ್ಲೂ ನಾನು ನಿಮ್ ಜೊತೆ ಶೇರ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಸೊ ಹಂಗಾಗಿ ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಒಂದು ರೆಸಿಪಿನ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಅದ್ ನಿಮ್ಗೂ ಹೆಲ್ಪ್ ಆಗ್ಬೇಕು ಅಂತ ಅಂದ್ರೆ ರೆಸಿಪಿ ಪರ್ಫೆಕ್ಟ್ ಆಗಿ ಬರ್ಬೇಕು. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸಹ ಅದು ನಿಮ್ಗೂ ಡಿಸಪಾಯಿಂಟ್ ಆಗತ್ತೆ, ನಮ್ಗೂ ಡಿಸಪಾಯಿಂಟ್ ಆಗತ್ತೆ. ಸೊ ಹಂಗಾಗಿ ಇವತ್ತು ನಮ್ಗೆ ಕೇಕ್ ನ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಕಟ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಯಾವ ಕಟ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಿಮ್ ಹತ್ರ ಈ ರೀತಿ ರೌಂಡ್ ಶೇಪ್ ಮೋಲ್ಡ್ ಇಲ್ಲ ಅಂತ ಅಂದ್ರೆ ಸ್ಕ್ವೇರ್ ಶೇಪ್ ಇದ್ರೆ ಇನ್ನೂ ಚೆನ್ನಾಗಿ ಕಟ್ಟಿಂಗ್ ನ ಮಾಡ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ನೀವು ಬ್ರೆಡ್ ಮೋಲ್ಡ್ ಬರತ್ತಲ್ವಾ, ಅದ್ರಿಂದ ಕೂಡ ಕಟ್ಟಿಂಗ್ ನ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಫಸ್ಟ್ ಅರ್ಧ ಭಾಗ ಮಾಡ್ಕೊಂಡು ಅದ್ರಲ್ಲಿ ಈ ರೀತಿಯಾಗಿ ಸ್ಲೈಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಲೈಸ್ ಆಗಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ನಾವು ನಾರ್ಮಲ್ ಕೇಕ್ ಕಟಿಂಗ್ ನ ಮಾಡ್ತೀವಲ್ವಾ, ಬರ್ಡೇ ಕೇಕ್ ಕಟಿಂಗ್ ನ ಮಾಡ್ತೀವಲ್ವಾ, ಅದಕ್ಕಿಂತ ಈ ರೀತಿಯಾಗಿ ಕಟಿಂಗ್ ನ ಮಾಡ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಆದಷ್ಟು ಈ ರೀತಿಯಾಗಿನೇ ಮಾಡ್ಕೊಳ್ಳಿ. ನಾನಿವತ್ತು ಶೇರ್ ಮಾಡಿರುವಂತಹ ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೇನೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೇನಾದ್ರೂ ಇದಕ್ಕೂ ಮೇಲೂ ನಿಮ್ಗೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ದಯವಿಟ್ಟು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾಕಂತಂದ್ರೆ ನೀವು ಕೇಕ್ ಮಾಡಿ ಆದ್ಮೇಲೂ ಕೂಡ ಏನಾದ್ರೂ ಫ್ಲಾಪ್ ಆಯ್ತು ಅಂತ ಅಂದ್ರೂ ನಾನು ಯಾಕೆ ಫ್ಲಾಪ್ ಆಯ್ತು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಸೊ ಆದಷ್ಟು ಈ ತರ ಕೇಕ್ ನ ಮನೆಯಲ್ಲಿ ನೀವು ಕೂಡ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರತ್ತೆ. ಹಾಗೇನೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗತ್ತೆ. ಸ್ನಾಕ್ಸ್ ಬಾಕ್ಸ್ ಕೂಡ ನೀವು ಹಾಕೊಳ್ಬಹುದು ಈ ತರ ಕೇಕ್ ಗಳನ್ನ ಮಾಡಿದ್ರೆ. ಹಾಗೇನೆ ನನ್ನ ಚಾನಲ್ ಅಲ್ಲಿ ತುಂಬಾನೇ ಬಿಸ್ಕೆಟ್, ಕುಕೀಸ್, ಹಾಗೇನೆ ಕೇಕ್ ಆಗಿರ್ಬೋದು, ಮನೆಯಲ್ಲಿ ಡೈಲಿ ಮಾಡುವಂತಹ ಲಂಚ್, ಡಿನ್ನರ್, ಈ ರೀತಿ ಬ್ರೇಕ್ಫಾಸ್ಟ್ ರೆಸಿಪಿಗಳು ಎಲ್ಲಾನು ಆಲ್ಮೋಸ್ಟ್ ಎಲ್ಲಾ ರೀತಿದು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂತ ಅಂದ್ರೆ ಒಂದ್ಸಲ ಹೋಗಿ ಚಾನಲ್ ನ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಹೆಲ್ಪ್ ಆಗತ್ತೆ. ಹಾಗೇನೆ ತಪ್ಪದೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿಯೊಂದಿಗೆ. ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ. ತಪ್ಪದೆ ಈ ರೆಸಿಪಿನ ನೀವು ಟ್ರೈ ಮಾಡಿ.